ಆತ್ಮೀಯ ಕೇಳುಗರಿಗೆ ನಿಮ್ಮ ರಮಾಶ್ರೀ ನಾಡಿಗೇರ್ ಮಾಡುವ ನಮಸ್ಕಾರಗಳು. ರಮ್ಯ ಕಥಾಲೋಕಕ್ಕೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ನೀವೀಗ ಕೈ ಹಿಡಿದು ನಡೆಸೆನ್ನನು ಧಾರಾವಾಹಿಯ 14ನೇ ಭಾಗವನ್ನು ಕೇಳ್ತಾ ಇದ್ದೀರಾ. ಕಥೆ ಪ್ರಾರಂಭ ಮಾಡೋದಕ್ಕೂ ಮೊದಲು ಯಾರ್ಯಾರು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಥೆಯನ್ನು ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ. ಈಗ ಕಥೆಯ ಮುಂದಿನ ಭಾಗಕ್ಕೆ ಹೋಗೋಣ ಅಲ್ಲ. ಯಾಕೋ ನೆನ್ನೆಯಿಂದ ಬರೀ ಕೆಟ್ಟ ಕನಸುಗಳೇ ಬೀಳ್ತಾವೆ ಕಣ್ರಿ. ಹೊಟ್ಟೆಲೆಲ್ಲ ಏನೋ ಸಂಕಟ. ಸರಿಯು ಬಗ್ಗೆ ತುಂಬ ಯೋಚನೆ ಆಗ್ತಾಯಿದೆ. ತೆಮ್ಮ ಸೆರಗಿನಲ್ಲಿ ಬಾರದ ಕಣ್ಣೀರು ಒರೆಸಿಕೊಂಡು ಮೂಗು ಸಿಟಿದರು ನಾಗಮ್ಮ. ರಾಮಕೃಷ್ಣಯ್ಯ ಅವರ ಮಾತಿಗೆ ಏನೂ ಉತ್ತರ ಕೊಡದೆ ದಿಗಂತವನ್ನು ನೋಡುತ್ತಾ ಕುಳಿತರು. ನಾನಿಷ್ಟಾದರೂ ಮಲ್ತಾಯಿ, ಅವಳು ಯೋಚನೆ ಇಲ್ಲದೆ ನಾನು ಹಾಯಾಗಿರ್ತೀನಿ ಅಂತ ಅಂದ್ಕೊಳ್ತೀರೇನೋ. ಎಷ್ಟೇ ಬೇಡವೆಂದುಕೊಂಡರೂ ವ್ಯಂಗ್ಯ ನಾಗಮ್ಮನ ದನಿಯಲ್ಲಿ ನುಸುಳಿತ್ತು. ಛೆಛೆ, ಏನು ಮಾತಾಡ್ತೀಯ ನಾಗು? ನಿನ್ನ ಮನಸ್ಸು ಏನು ಅಂತ ನನಗೆ ಗೊತ್ತಿಲ್ವಾ? ನೀನು ಸರಿಯೂನ ಹಡ್ದಿಲ್ಲ ಅಷ್ಟೇ. ಇಷ್ಟು ವರ್ಷ ಅವಳನ್ನು ಸಾಕಿದ್ದಿ ತಾನೇ. ನಿನಗೂ ಅವಳ ಬಗ್ಗೆ ಅಕ್ಕರೆ ಇರುತ್ತೆ ಅಂತ ನಂಗೆ ಗೊತ್ತು. ಆದರೆ ಅವಳು ಎಲ್ಲಿದ್ದಾಳೋ ಏನು, ಯಾವ ತೊಂದರೆಲಿ ಸಿಕ್ಕಾಕೊಂಡಿದ್ದಾಳೋ ಅನ್ನೋ ಭಯ ನನ್ನನ್ನು ಕಾಡ್ತಾನೇ ಇರುತ್ತೆ. ಕಣ್ಣು ತುಂಬಿಕೊಂಡರು ರಾಮಕೃಷ್ಣಯ್ಯ. ನನಗೂ ಅದೇ ಭಯ ರೀ. ನಮಗೆ ನೆಂಟ್ರೆ ಇಷ್ಟ್ರೇ ಯಾರ್ದಾದ್ರೂ ಮನೇಲಿ ಹೋಗಿ ಸುರಕ್ಷಿತವಾಗಿದ್ದಾಳೆ ಅಂತ ಅಂದ್ಕೊಳ್ಳೋಕ್ಕೆ. ಆದರೂ ನನಗೊಂದು ಅನುಮಾನ ರೀ, ಅವಳ ಅಮ್ಮನ ಮನೆ ಕಡೆ ಎಲ್ಲಾದರೂ ಹೋಗಿರಬಹುದಾ ಅಂತ. ತಮ್ಮ ದಾಳವನ್ನು ನಿಧಾನವಾಗಿ ಉರುಳಿಸಿದರು ನಾಗಮ್ಮ. ನಾಗಮ್ಮ ಅವರ ಹಠಾತ್ ಬದಲಾವಣೆಗೆ ಕಾರಣ ರಾಮಕೃಷ್ಣಯ್ಯನವರಿಗೆ ಈಗ ತಿಳಿದಿತ್ತು. ಸರಿಯುನ ಅಮ್ಮನ ಮನೆಗ ಹೋಗಿರ್ಬೋದು ಅಂತೀಯಾ? ಆದರೆ ಅವ್ರು ಎಲ್ಲಿರ್ಬೋದು ಅನ್ನೋದು ನನಗೇ ಗೊತ್ತಿಲ್ಲ. ಇನ್ನು ಅವರನ್ನೆಲ್ಲ ಸರಿಯೋ ಹೇಗೆ ಹುಡುಕ್ತಾಳೆ ಹೇಳು? ಆದರೂ ನಿನ್ನ ಯೋಚನೆ ಸರಿಯಾಗಿರಲಿ ಅಂತ ಆ ದೇವರನ್ನು ಬೇಡ್ಕೊಳ್ತೇನೆ. ನಾಟಕ ಆಡೋದ್ರಲ್ಲಿ ರಾಮಕೃಷ್ಣಯ್ಯ ನಾಗಮ್ಮನಿಗಿಂತ ಕಡಿಮೆ ಏನಲ್ಲ. ಅಲ್ಲ, ನಾವೇ ಒಂದು ಹೆಜ್ಜೆ ಹೋಗಿ ನೋಡ್ಕೊಂಬಂದ್ಬಿಡೋಣವಾ? ಬುದ್ಧಿವಂತಿಕೆ ಪ್ರದರ್ಶಿಸಿದರು ನಾಗಮ್ಮ. ಅವರೆಲ್ಲಿದ್ದಾರೆ ಅಂತ ಗೊತ್ತಿದ್ದರೆ ಖಂಡಿತ ಹೋಗಿ ಬರ್ಬೋದಿತ್ತು. ಮೊದಲು ಮಂಗಳೂರು ಕಡೆ ಎಲ್ಲೋ ಇದ್ದರು. ರಾಜಿ ಇದ್ದಾಗಲೇ ಅವರಣ್ಣ ವಿದೇಶಕ್ಕೆ ಹೋಗ್ತಾರೆ ಅಂತ ಹೇಳಿದ ನೆನಪು. ಆದರೆ ಆಮೇಲೆ ಅವ್ರ ಬಗ್ಗೆ ನಮಗೇನೂ ಗೊತ್ತೇ ಇಲ್ಲ. ಅವ್ರ ಬಗ್ಗೆ ವಿಚಾರಿಸ್ಕೊಂಡೇ ಇಲ್ಲ ನೋಡು. ಎಂಥ ತಪ್ಪಾಗಿ ಹೋಗಿದೆ. ಅವ್ರ ಬಗ್ಗೆ ತಿಳಿದಿದ್ದರೆ ಹೋಗಿ ಸರಿಯೋ ಬಗ್ಗೆ ವಿಚಾರಿಸ್ಬೋದಾಗಿತ್ತು. ಸುಳ್ಳಿನ ಸರಮಾಲೆಯನ್ನೇ ಹೇಳಿದರು ರಾಮಕೃಷ್ಣಯ್ಯ. ತಾವು ಇಷ್ಟು ಹೊತ್ತು ಆಡಿದ ನಾಟಕಕ್ಕೆ ಯಾವ ಪ್ರತಿಫಲವೂ ಸಿಗಲಿಲ್ಲವೆಂದು ನಾಗಮ್ಮ ಸುಮ್ಮನಾದರು. ಮನೆಯಲ್ಲಿದ್ದವರ ಕಣ್ಣಿಗೆ ಮಣ್ಣೆರಚಿ ಸುಮಂತ್, ಸುಶಾಂತ್, ಸುಷ್ಮಾ ಹಾಗೂ ಸರಯು ಒಂದು ಕಡೆ ಸೇರಿದ್ದರು. ಸೊ ಈಗ ನಿನಗಿದ್ದ ಎಲ್ಲ ಅನುಮಾನಗಳು ಕ್ಲಿಯರ್ ಆಯ್ತಾ ಸರಿಯು? ಕೇಳಿದ ಸುಶಾಂತ್. ನನಗೆ ಇನ್ಯಾವ ಅನುಮಾನವೂ ಇಲ್ಲ, ಮಂದಹಾಸದಿಂದ ನುಡಿದ ಸರಿಯು. ಈಗ ನಮ್ಮ ಮುಂದಿನ ಪ್ಲ್ಯಾನ್ ಏನು ಎಂದು ಕೇಳಿದಳು. ನೀನು ಇದ್ರ ಬಗ್ಗೆ ಎಲ್ಲ ಇನ್ನೊಂದು ಸರ್ತಿ ಯೋಚನೆ ಮಾಡು ಸರಿಯು. ಈ ಕೆಲಸದಲ್ಲಿ ಪ್ರಾಣಕ್ಕೆ ಅಪಾಯ ಆಗೋ ಚಾನ್ಸ್ ಕೂಡ ಇದೆ. ಮೈಯೆಲ್ಲ ಕಣ್ಣಾಗಿರಬೇಕಾಗುತ್ತೆ. ಇದೆಲ್ಲದ್ರ ಜೊತೆ ಇರೋ ದೊಡ್ಡ ರಿಸ್ಕ್ ಅಂದರೆ ನಮ್ಮ ಶತ್ರು ಯಾರು ಅಂತಲೇ ನಮಗೆ ಗೊತ್ತಿಲ್ಲ. ಮತ್ತೊಮ್ಮೆ ತನ್ನ ನಿರ್ಧಾರದ ಬಗ್ಗೆ ಆಲೋಚಿಸಲು ಹೇಳಿದಳು ಸುಷ್ಮಾ. ಇಲ್ಲ ಸುಷ್ಮಾ, ನಾನು ಯೋಚನೆ ಮಾಡಾಗಿದೆ. ಈಗ ನನ್ನ ಯೋಚನೆ ಇರೋದೆಲ್ಲ ಚೈತಾಲಿ ಬಗ್ಗೆ ಮಾತ್ರ. ಅವಳಿಗೇನಾದರೂ ಅಪಾಯ ಆದರೆ ಅನ್ನೋ ಚಿಂತೆ ಮಾತ್ರ ಇದೆ ಎಂದಳು ಸರಯು. ಒಂದು ಕೆಲಸ ಮಾಡೋಣ. ಅರುಂಧತಿ ತಂದೆ ತಾಯಿ ಹತ್ರ ನಾನು ಮಾತಾಡ್ತೀನಿ. ನಮ್ಮ ಈ ಸಮಸ್ಯೆ ಬಗೆಹರಿಯೋವರೆಗೂ ಚೈತಾಲಿ ಅವ್ರ ಜೊತೆಗೇ ಇರಲಿ ಎಂದ ಸುಮಂತ. ಚೈತಾಲಿಯನ್ನು ದೂರ ಕಳಿಸುವ ಮಾತು ಕೇಳಿ ಸರಯುವಿನ ಮುಖ ಬಾಡಿತು. ಸರಯುವಿನ ಹೆಗಲ ಸುತ್ತ ಕೈ ಹಾಕಿದ ಸುಮಂತ ಅವಳನ್ನು ಸಮಾಧಾನಿಸುತ್ತಾ, ಯೋಚನೆ ಮಾಡಬೇಡ ಸರಿಯು, ಎಲ್ಲ ಸರಿ ಹೋದ್ಮೇಲೆ ಚೈತಾಲಿನ ನಾವೇ ದತ್ತು ತಗೊಳ್ಳೋಣ. ಅವಳು ಈ ಮನೆ ಮಗಳಾಗೇ ಬೆಳೀಲಿ ಎಂದು ಹೇಳಿದ. ಬಾಯಿ ಬಿಟ್ಟು ಹೇಳದೆಯೇ ತನ್ನ ಮನದ ಆಸೆ ಇರ್ತ ಸುಮಂತನ ಬಗ್ಗೆ ಸರಿಯುವಿಗೆ ಅಭಿಮಾನ ಹೆಚ್ಚಾಯಿತು. ಮತ್ತೆ ಒಂದೆರಡು ದಿನದಲ್ಲಿ ಚೈತಾಲಿ ಅಜ್ಜಿ ತಾತನ ಮಡಲು ಸೇರಿದಳು. ಮಗುವನ್ನು ಕಳಿಸಿಕೊಡುವಾಗ ಸರಯುವಿಗೆ ಸಂಕಟವಾದರೂ ಚೈತಾಲಿಯ ಸುರಕ್ಷತೆಯೇ ಮುಖ್ಯವಾಗಿದ್ದರಿಂದ ಮಗುವಿನ ಅಗಲುವಿಕೆಯನ್ನು ಸಹಿಸಿಕೊಂಡಳು. ಮುಂದಿನ ಯೋಜನೆ ಏನು? ಇದು ಎಲ್ಲರ ಮುಂದಿದ್ದ ಪ್ರಶ್ನೆ. ಮಾಯಾ, ಪೊನ್ನಿ ಇಬ್ಬರೂ ಆ ಮನೆಯ ವಿರೋಧಿಗಳು ಎಂಬುದು ಮಾತ್ರ ತಿಳಿದಿತ್ತು. ಆದರೆ ಸೂತ್ರಧಾರ ಯಾರು ಎಂದು ತಿಳಿದಿರಲಿಲ್ಲ. ಜೊತೆಗೆ ಮನೆಯಲ್ಲಿ ಇರುವವರಲ್ಲಿ ಯಾರು ಮಾಯಾನ ಕಡೆಯವರೋ ಯಾರು ಅಲ್ಲವೋ ಅದು ಸಹ ತಿಳಿದಿರಲಿಲ್ಲ.
ಮನೆಯವ್ರು ಬಿಟ್ಟರೆ ಹೊರಗ್ನೂರು ಅಂತ ಇರೋದು ಲಕ್ಷ್ಮಿ, ಅರುಣ, ಭೋಜಮ್ಮ, ಪೂವಮ್ಮ ಮತ್ತು ದೇವಯ್ಯ. ಇದರಲ್ಲಿ ಲಕ್ಷ್ಮಿ ಮತ್ತು ಪೂವಮ್ಮನ ಬಗ್ಗೆ ಯಾವ ಅನುಮಾನವೂ ಇಲ್ಲ. ಉಳಿದವರು ಅರುಣ, ಭೋಜಮ್ಮ ಮತ್ತು ದೇವಯ್ಯ ಎಂದ ಸುಶಾಂತ್ ಒಂದು ಕ್ಷಣ ಸುಮ್ಮನಿದ್ದು, ಅರುಣನಿಗೆ ಸರಿಯೋ ಬಗ್ಗೆ ಸ್ವಲ್ಪ ಆಸಕ್ತಿ ಇದೆ ಅನಿಸುತ್ತೆ, ಇದನ್ನು ನಾವು ನಮ್ಮ ಅನುಕೂಲಕ್ಕೆ ಉಪಯೋಗಿಸ್ಕೊಳ್ಬೋದು ಎಂದವನು ಸರಯುವಿನ ಕಡೆ ತಿರುಗಿ, ಸರಯು, ನೀನು ಸ್ವಲ್ಪ ಅರುಣನ ಮೇಲೆ ಗಮನ ಇಡು ಎಂದು ಹೇಳಿದ. ಈ ಮಾತನ್ನು ಕೇಳಿ ಸರಯುವಿಗೆ ಸ್ವಲ್ಪ ಮುಜುಗರ ಎನಿಸಿತು. ಅದನ್ನು ಗಮನಿಸಿದ ಸುಮಂತ, ನಿನಗೆ ಸರಿ ಅನ್ನಿಸ್ತಾ ಇದ್ದರೆ ಬೇಡ ಸರಿಯು, ಬೇರೆ ಏನಾದರೂ ವ್ಯವಸ್ಥೆ ಮಾಡೋಣ ಎಂದು ಹೇಳಿದ. ಇಲ್ಲ, ತೊಂದರೆ ಏನಿಲ್ಲ, ಆದರೆ ಸರಯು ಅನುಮಾನಿಸಿದಾಗ, ಯೋಚನೆ ಮಾಡಬೇಡ, ಅವನು ಮಿತಿ ಮೀರದೇ ಇರೋ ಹಾಗೆ ನಾನು ಯಾವಾಗಲೂ ನಿನ್ನ ಜೊತೆ ಇರ್ತೀನಿ ಎಂದಳು ಸುಷ್ಮಾ. ಭೋಜಮ್ಮ ಹಾಗೂ ದೇವಯ್ಯನ ಕಡೆ ನಾನು ಗಮನ ಇಡ್ತೀನಿ. ಆ ಪೊನ್ನಿ ಒಂದಿಷ್ಟು ದಿನ ಮನೆಯಿಂದ ದೂರ ಇರೋ ಹಾಗಾಗಿದ್ದರೆ ಒಳ್ಳೆಯದಿತ್ತು ಎಂದ ಸುಮಂತ. ಪೊನ್ನಿನ ಮನೆಯಿಂದ ದೂರ ಇಡೋದು ಅಷ್ಟು ಸುಲಭದ ಕೆಲಸ ಅಲ್ಲ, ನಿಟ್ಟುಸಿರು ಬಿಟ್ಟ ಸುಷ್ಮಾ ಹೇಳಿದಳು. ಸ್ವಲ್ಪ ಹೊತ್ತು ಅಸಹನೀಯ ಮೌನ ಹರಡಿತ್ತು. ಪೊನ್ನಿಯ ಬಗ್ಗೆ ಆ ಮನೆಯವರೆಲ್ಲರಿಗೂ ಒಂದು ಸಣ್ಣ ಭಯ ಇರುವಂತೆ ಭಾಸವಾಗುತ್ತಿತ್ತು ಸರಯುವಿಗೆ. ನನಗೆ ಯಾಕೋ ಆ ಡಾಕ್ಟರ್ ರವೀಶ್ ಮೇಲೂ ಅನುಮಾನ. ನಾನು ಆ ಡಾಕ್ಟರ್ ರವೀಶ್ ಮೇಲೆ ಕಣ್ಣಿಟ್ಟಿರ್ತೀನಿ ಸುಶಾಂತ್ ಹೇಳಿದಾಗ, ಸುಷ್ಮಾ, ಮೊದಲು ನಿಮ್ಮ ಕಣ್ಣನ್ನು ಪ್ರಮೀಳ ಮೇಲಿಂದ ತೆಗೀರಿ ಎಂದು ಕಿಸಕ್ಕನೆ ನಕ್ಕಳು. ಅಯ್ಯೋ ಛೇ, ಅವಳಿಗೆ ಫೋನ್ ಮಾಡ್ತೀನಿ ಅಂತ ಹೇಳಿದ್ದೆ, ಮರ್ತೇ ಹೋಗಿತ್ತು. ನೀನು ಅವಳು ನೆನಪು ತೆಗೆದು ಒಳ್ಳೆಯದೇ ಮಾಡಿದೆ ಬಿಡು, ಈಗ ಅವಳಿಗೆ ಫೋನ್ ಮಾಡ್ತೀನಿ ಎಂದು ಸುಶಾಂತ್ ಛೇಡಿಸಿದರೆ ಸುಷ್ಮಾ ಮುಖದುಮ್ಮಿಸಿ ಕುಳಿತಳು. ನೀವಾಗಿ ಅಡ್ಡ ಕೊಟ್ಟು ಕೈ ಕಟ್ಟಿಸ್ಕೊಂಡು ಹಾಗಾಯಿತು ಸುಷ್ಮಾ ಎಂದು ಕಿಚಾಯಿಸಿದನು ಸುಮಂತ್. ಸುಷ್ಮಾಳನ್ನು ನೋಡಿ ಸರಿಯು ಸುಶಾಂತ್ ಸುಮಂತ್ ನಗುತ್ತಲಿದ್ದರೆ ಸುಷ್ಮಾ ಕುಳಿತಲಿಂದ ಎದ್ದು ಸುಶಾಂತನ ಕಿವಿ ಹಿಂಡುತ್ತಾ, ಫೋನ್ ಬೇರೆ ಮಾಡ್ತೀರಾ ನೀವು ಅವಳಿಗೆ ಎಂದಾಗ ಸುಶಾಂತ್ ಅವಳಿಂದ ಬಿಡಿಸಿಕೊಂಡು ಅಲ್ಲಿಂದ ಓಡಿದ. ಸುಷ್ಮಾ ಕೂಡ ಅವನ ಹಿಂದೆಯೇ ಓಡಿದಳು. ಅವರಿಬ್ಬರ ಸರಸವನ್ನು ನೋಡಿ ಸರಯು ಸುಮಂತ್ ಕೂಡ ಸಂತೋಷ ಪಡುತ್ತಿದ್ದರು. ಹೊರಗಡೆ ಎಲ್ಲರೂ ಶಾಂತವಾಗಿ ಕಾಣುತ್ತಿದ್ದರು, ಒಳಗಡೆ ಎಲ್ಲರೂ ಚಿಂತೆಯಲ್ಲಿ ಬೇಯುತ್ತಿದ್ದರು. ಭವಿಷ್ಯದಲ್ಲಿ ಹೇಗೋ ಏನೋ ಎಂಬ ಚಿಂತೆ ಎಲ್ಲರನ್ನೂ ಕೊರೆಯುತ್ತಿತ್ತು. ಗುಡ್ ಮಾರ್ನಿಂಗ್ ಡಾಕ್ಟರ್, ಸುಶಾಂತ್ ತನ್ನ ಕೆಲಸ ಶುರು ಮಾಡಿದ್ದ. ಅಪ್ಪುವನ್ನು ಟ್ರೀಟ್ ಮಾಡುತ್ತಿದ್ದ ಡಾಕ್ಟರ್ ಕಡೆ ಗಮನ ಕೊಡಲು ಪ್ರಾರಂಭಿಸಿದ್ದ ಸುಶಾಂತ್. ಅರೆ ಸುಶಾಂತ್, ನೀವೇನು ಇಲ್ಲಿ ಅಪರೂಪಕ್ಕೆ ನಗುತ್ತಲೇ ಕೇಳಿದ ರವೀಶ್. ಹೀಗೆ ಈ ಕಡೆ ಬಂದಿದ್ದೆ, ನಿಮ್ಮ ಮನೆ ಇಲ್ಲೇ ಇರೋದು ನೆನಪಾಯಿತು, ಹಾಗೇ ನಿಮ್ಮನ್ನು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಇದೇನು ಇನ್ನೂ ಮನೇಲೇ ಇದ್ದೀರಾ, ಹಾಸ್ಪಿಟ್ಲಿಗೆ ಹೋಗಿಲ್ಲ? ಇವತ್ತು ರಜೆ ಮಾಡಿದ್ದೀರಾ? ತನ್ನ ಕೈಗಡಿಯಾರದಲ್ಲಿ ಸಮಯ ಗಮನಿಸುತ್ತಾ ಹೇಳಿದ. ಇಲ್ಲ, ರಜೆ ಏನಿಲ್ಲ, ಸ್ವಲ್ಪ ಲೇಟಾಗಿ ಹೊರಡೋಣ ಅಂದ್ಕೊಂಡೆ ಅಷ್ಟೇ. ಇನ್ನೇನು ಸ್ವಲ್ಪ ಹೊತ್ತಿಗೆ ಹೊರಟುಬಿಡ್ತೀನಿ ಗಲಿಬಿಲಿಯಿಂದ ಹೇಳಿದ ರವೀಶ್. ಓಹ್ ಹೌದಾ? ಏನೇ ಹೇಳಿ ಡಾಕ್ಟ್ರೇ, ನಾನು ನಿಮಗೆ ಎಷ್ಟು ಧನ್ಯವಾದ ಹೇಳಿದರೂ ಕಡಿಮೆನೇ. ನಿಮ್ಮಿಂದಾಗಿ ನಮ್ಮಪ್ಪ ಈಗ ತುಂಬ ಸುಧಾರಿಸಿದ್ದಾನೆ. ಅದರ ಕ್ರೆಡಿಟ್ ಪೂರ್ತಿ ನಿಮಗೆ ಸೇರಿದ್ದು. ನಿಮಗೆ ಹೇಗೆ ಕೃತಜ್ಞತೆ ತಿಳಿಸೋದು ಅಂತಲೇ ಗೊತ್ತಾಗ್ತಾ ಇಲ್ಲ. ಕೃತಜ್ಞತೆಯಿಂದ ಸ್ವರವನ್ನು ಒದ್ದೆಯಾಗಿಸಿ ಹೇಳಿದ ಸುಶಾಂತ್. ಅರೆ, ಇದು ನನ್ನ ಡ್ಯೂಟಿ, ನನ್ನ ಕೆಲಸ ನಾನು ಮಾಡಿದ್ದೀನಿ ಅಷ್ಟೇ. ನನ್ನ ಕೆಲಸಕ್ಕೆ ತಕ್ಕ ಫೀಸು ನೀವು ಕೊಡ್ತಾ ಇದ್ದೀರಲ್ಲ ಬಿಡಿ ಎಂದ ರವೀಶ್ ಹಸನ್ಮುಖದಿಂದ. ಛೇ 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 ಛೇ, ನೀವು ನಮಗೆ ಮಾಡ್ತಿರೋ ಉಪಕಾರನ ದುಡ್ಡಲ್ಲಿ ಅಳಿಯೋಕ್ಕಾಗತ್ತಾ? ವೈದ್ಯರು ಅಂದರೆ ದೇವ್ರಿಗೆ ಸಮಾನ. ದೇವರಿಗೆ ನಾವು ದುಡ್ಡು ಕೊಟ್ಟು ಧನ್ಯವಾದ ಹೇಳೋದಕ್ಕಾಗತ್ತಾ? ಅದಕ್ಕೆ ನಾವು ಒಂದು ಯೋಚನೆ ಮಾಡ್ತಾ ಇದ್ವಿ. ನಿಮ್ಮ ಹಾಸ್ಪಿಟಲ್ಗೆ ನಮ್ಮ ಕೈಲಾದ ಅಳಲು ಸೇವೆ ಮಾಡಬೇಕು ಅನ್ನೋದು ಅಪ್ಪಾಜಿಯವರ ಆಸೆ ಎಂದವನು ಒಂದು ಕ್ಷಣ ಏನೋ ಯೋಚಿಸಿದಂತೆ ಮಾಡಿ, ಈಗ ನೀವು ಹೇಗಿದ್ದರೂ ಆಸ್ಪತ್ರೆ ಕಡೆ ಹೊರಟಿದ್ದೀರಾ ತಾನೇ? ನಾನು ನಿಮ್ಮ ಜೊತೆಗೆ ಬರ್ತೀನಿ. ಆಸ್ಪತ್ರೆಗೆ ಏನಾದರೂ ಅವಶ್ಯಕತೆ ಇದ್ದರೆ ಅದನ್ನು ನಾವು ಪೂರೈಸ್ತೀವಿ ಎಂದ ಸುಶಾಂತ್. ಸುಶಾಂತನ ಮಾತು ಕೇಳಿ ರವೀಶ್ ಸಣ್ಣಗೆ ಬೆವರಲು ಆರಂಭಿಸಿದ. ಅದೆಲ್ಲ ಏನು ಬೇಡ ಬಿಡಿ, ನನ್ನ ಕೆಲಸಕ್ಕೆ ನೀವು ಫೀಸ್ ಕೊಡ್ತಾ ಇದ್ದೀರಲ್ಲ ಸಾಕು, ಪೆಚ್ಚು ಪೆಚ್ಚಾಗಿ ನಗುತ್ತಾ ಹೇಳಿದ ರವೀಶ್. ಅದು ನಿಮ್ಮ ದೊಡ್ಡ ಗುಣ ಡಾಕ್ಟ್ರೇ. ನಾವು ನಮ್ಮ ಕೃತಜ್ಞತೆ ಸಲ್ಲಿಸಿದಾಗಲೇ ನಮಗೊಂಥರ ಸಮಾಧಾನ, ಸುಶಾಂತ್ ಹೇಳಿದ ಪಟ್ಟು ಬಿಡದೆ. ಅದು ಅದು ಎಂದು ಕೈ ಹಿಸುಕಿಕೊಳ್ಳುತ್ತಾ ನಿಂತ ರವೀಶ್. ಅಷ್ಟರಲ್ಲಿ ರವೀಶನ ಮೊಬೈಲ್ ರಿಂಗ್ ಆಗಲು, ಒಂದು ನಿಮಿಷ ಬಂದೆ ಎಂದು ಕಾಲ್ ರಿಸೀವ್ ಮಾಡಿ ಹೊರಹೋದನು. ಒಂದೆರಡು ನಿಮಿಷಗಳ ಬಳಿಕ ಒಳಬಂದ ರವೀಶ್, ಸುಶಾಂತ್, ನಾನೀಗ ಅರ್ಜೆಂಟಾಗಿ ಮೈಸೂರಿಗೆ ಹೋಗಬೇಕಾಗಿದೆ ಪೇಷಂಟ್ನ ನೋಡೋದಕ್ಕೆ.
ಸೊ ನಿಮಗೆ ಆಮೇಲೆ ಸಿಗ್ತೀನಿ ಎಂದು ಹೇಳಿ ಆತುರಾತುರವಾಗಿ ಹೊರಟನು. ಸುಶಾಂತ್ ಬೇರೆ ದಾರಿ ಇಲ್ಲದೆ ವಾಪಸ್ ಮನೆಗೆ ಹೋದನು. ರವೀಶ್ ಕೊಡುತ್ತಿದ್ದ ಮಾತ್ರೆ ಪ್ರಭಾವದಿಂದ ಅಪ್ಪು ಅತಿ ಚಟುವಟಿಕೆಯುಳ್ಳ ಮಗುವಾಗಿದ್ದ. ಒಂದು ಕ್ಷಣ ನಿಂತಲ್ಲಿ ನಿಲ್ಲದೆ ಓಡಾಡುತ್ತಾ ಎಲ್ಲರನ್ನೂ ಕಾಡಿಸುತ್ತಿದ್ದ. ಹೀಗಾಗಿ ಪೊನ್ನಿಗೆ ಒಂದು ಕ್ಷಣವೂ ಬಿಡುವು ಸಿಗುತ್ತಿರಲಿಲ್ಲ. ಆ ಕಾರಣದಿಂದ ಗಿರಿಜಮ್ಮನಿಗೆ ಆಹಾರ ಔಷಧಿ ಕೊಡುವ ಜವಾಬ್ದಾರಿ ಲಕ್ಷ್ಮೀ ಪಾಲಿಗೆ ಬಂದಿತ್ತು. ನೋಡು, ಈ ಮನೆ ಯಜಮಾನಿ ಹೇಗೆ ಮಲಗಿದ್ದಾರೆ ಅಂತ ಕೋಣೆಯಲ್ಲಿ ಮಲಗಿದ್ದ ಗಿರಿಜಮ್ಮನವರನ್ನು ಸರಯುವಿಗೆ ತೋರಿಸುತ್ತಾ ಹೇಳಿದರು ಲಕ್ಷ್ಮಿ. ಮುಖವೆಲ್ಲ ಬಿಳುಚಿಕೊಂಡು ಎಲುಬಿನ ಹಂದರವಾಗಿದ್ದರು ಗಿರಿಜಮ್ಮ. ನೀನು ರಾಜೇಶ್ವರಿಯವರ ಮಗಳು ಅಂತ ಗೊತ್ತಾದರೆ ಇವರು ಅದೆಷ್ಟು ಸಂತೋಷ ಪಡ್ತಾರೋ. ಈ ಮನೆ ಮಹಾಲಕ್ಷ್ಮಿ ಈ ತಾಯಿ, ಲಕ್ಷ್ಮಿ ಹೇಳಿದಾಗ ಸರಯು ಹಾಸಿಗೆ ಮೇಲೆ ಮಲಗಿದ್ದ ಗಿರಿಜಮ್ಮನವರ ಪಕ್ಕ ಹೋಗಿ ಕುಳಿತಳು. ಸಣ್ಣಗೆ ಏರಿಳಿಯುತ್ತಿದ್ದ ಎದೆ ಅವರು ಬದುಕಿರುವುದಕ್ಕೆ ಸಾಕ್ಷಿಯಾಗಿತ್ತು. ಎಲಬಿನ ಗೂಡಿಗೆ ಚರ್ಮದ ಹೊದಿಕೆ ಹೊದಿಸಿದಂತೆ ಇತ್ತು ಅವರ ದೇಹ. ಅಲ್ಲೇ ಗೋಡೆಯ ಮೇಲೆ ಇದ್ದ ರಾಯರು ಹಾಗೂ ಗಿರಿಜಮ್ಮನವರ ಜೋಡಿಯ ಫೋಟೋ ನೋಡಿದವಳಿಗೆ ಈಗ ಮಂಚದ ಮೇಲೆ ಮಲಗಿದ್ದ ಆಕೃತಿ ಕಂಡು ಹೊಟ್ಟೆಯಲ್ಲೆಲ್ಲ ಸಂಕಟವಾಗಿತ್ತು. ತುಂಬು ಚಂದ್ರನಂತೆ ಇದ್ದ ಮುಖದಲ್ಲಿ ನಕ್ಷತ್ರದಂತೆ ಹೊಳೆಯುತ್ತಿದ್ದ ಕಣ್ಣುಗಳು ಈಗ ಪ್ರಕಾಶವನ್ನು ಕಳೆದುಕೊಂಡು ಸುಸ್ತಾಗಿ ಮುಚ್ಚಿದ್ದವು. ಹಣೆಯ ಮೇಲಿದ್ದ ಅಗಲವಾದ ಕುಂಕುಮ, ಅರಿಶಿಣ ಹಚ್ಚಿದ ಕೆನ್ನೆಗಳು, ಬೈತಲೆ ತೆಗೆದು ಹಾಕಿಕೊಂಡಿದ್ದ ತುರುಬು ಗಿರಿಜಮ್ಮ ಅವರನ್ನು ಲಕ್ಷಣವಂತೆ ಎಂದು ಸಾರುತ್ತಿದ್ದವು. ನೋಡು, ಹೇಗಿದ್ದೋರು ಹೇಗಾಗಿ ಹೋಗಿದ್ದಾರೆ. ಲಕ್ಷ್ಮಿಯ ಕಣ್ಣು ತನ್ನ ಯಜಮಾನಿಯ ಈಗಿನ ಸ್ಥಿತಿಯನ್ನು ಕಂಡು ತುಂಬಿ ಬಂದಿದ್ದವು. ತುಂಬಿದ ಮನೆಯಲ್ಲಿ ಮಕ್ಕಳು ಮೊಮ್ಮಕ್ಕಳೊಂದಿಗೆ ಸುಖವಾಗಿ ಇರಬೇಕಾಗಿದ್ದ ಜೀವವೊಂದು ಹೀಗೆ ಜೀವಂತ ಶವವಾಗಿ ಇದ್ದುದನ್ನು ಕಂಡು ಸರಯುವಿನ ಕಣ್ಣುಗಳು ಕೂಡ ತುಂಬಿ ಬಂದಿದ್ದವು. ಆದಷ್ಟು ಬೇಗ ಈ ಮನೆಯ ಮಹಾಲಕ್ಷ್ಮಿ ಆರೋಗ್ಯವಂತರಾಗಿ ಬಾಳಲಿ ಎಂದು ಸರಯುವಿನ ಮನ ಹಾರೈಸಿತ್ತು. ಅಪ್ಪು, ಓಡ್ಬೇಡ ಓಡ್ಬೇಡ ಅಪ್ಪು, ಪೊನ್ನಿ ಅಪ್ಪುವಿನ ಹಿಂದೆಯೇ ಓಡುತ್ತಾ ಹೇಳುತ್ತಿದ್ದರು. ಮಾತ್ರೆ ಪ್ರಭಾವದಿಂದ ಅತೀ ಚುರುಕಾಗಿದ್ದ ಅಪ್ಪು ಪೊನ್ನಿಯನ್ನು ಎನ್ನಿಲ್ಲದಂತೆ ಕಾಡುತ್ತಿದ್ದ. ಒಂದು ಕ್ಷಣ ಕೂಡ ಅವನನ್ನು ಒಬ್ಬನೇ ಬಿಟ್ಟಿರುವುದು ಅಸಾಧ್ಯವಾಗುತ್ತಿತ್ತು. ಅಯ್ಯೋ, ನನ್ನ ಕೈಲಿ ಹುಡುಗ ನೋಡ್ಕೊಳಕ್ಕಾಗಲ್ಲಪ್ಪ. ಒಳ್ಳೆ ರಾಕ್ಷಸನ ಥರ ಆಡ್ತಾ ಇದ್ದಾನೆ. 3 ಹೊತ್ತು ಅವನ ಹಿಂದೆ ಇರೋಕ್ಕಾಗಲ್ಲ. ಮೊದಲೇ ಚೆನ್ನಾಗಿರ್ತಿತ್ತು. ಮಾತ್ರೆ ಕೊಟ್ಟರೆ ಸಾಕು ಬಿದ್ಕೋತಿದ್ದ ಅತ್ಲೆಗೆ. ಈಗ ಸಾಧ್ಯನೇ ಇಲ್ಲ. ಹೇಗಾದರೂ ಮಾಡಿ 1-2 ದಿನ ರಜಾ ತಗೊಂಡು ಹೋಗ್ಬಿಡ್ಬೇಕು ಎಂದು ತನ್ನಲ್ಲೇ ಮಾತನಾಡಿಕೊಳ್ಳುತ್ತಿದ್ದಳು ಪೊನ್ನಿ. ದುಡುದುಡು ಎಂದು ಓಡಿ ಹೋಗುತ್ತಿದ್ದ ಅಪ್ಪುವಿನ ಹಿಂದೆ ಓಡಲಾಗದೆ ಸೊಂಟ ಹಿಡಿದುಕೊಂಡು ನಿಂತಳು ಪೊನ್ನಿ. ಅಷ್ಟರಲ್ಲಿ ಅಪ್ಪು ನೀರು ತುಂಬಿದ್ದ ಬಕೆಟ್ ಪೂರ್ತಿ ಉರುಳಿಸಿದ್ದ. ಜೊತೆಗೆ ತಾನೂ ಉರುಳಿ ಬಿದ್ದಿದ್ದ. ಅವನ ಅಳು ಕೇಳಿ ಮನೆಯವರೆಲ್ಲ ಬಂದರು. ರಾಯರು ಕೂಡ ರೂಮಿನಿಂದ ಹೊರಬಂದರು. ಅಪ್ಪು ಅಳುತ್ತಾ ಇರುವುದನ್ನು ಕಂಡು ಅವರ ಸಿಟ್ಟು ನೆತ್ತಿಗೇರಿತ್ತು. ಪೊನ್ನಿ, ರಾಯರ ಕೂಗು ಮನೆ ತುಂಬ ಮಾರ್ದನಿಸಿತ್ತು. ಅಯ್ಯೋ, ಎಂಥ ಕೆಲಸ ಆಗೋಯ್ತು ಎಂದುಕೊಳ್ಳುತ್ತಾ ಗಡಿಬಿಡಿಯಿಂದ ಬಂದಳು ಪೊನ್ನಿ. ಅವಳು ಸಹ ಅದೇ ನೀರಲ್ಲಿ ಕಾಲಿಟ್ಟು ದೊಪ್ಪೆಂದು ಬಿದ್ದಳು. ಬಿದ್ದ ಕೂಡಲೇ ಪೊನ್ನಿಯ ತಲೆ ಚುರುಕಾಗಿ ಕೆಲಸ ಮಾಡಿತ್ತು. ಅಪ್ಪುವಿನ ಆರೈಕೆಯಿಂದ ತಪ್ಪಿಸಿಕೊಳ್ಳುವುದಕ್ಕೆ ಇದು ಒಳ್ಳೆಯ ಕಾರಣ ಎಂದುಕೊಂಡು ಅಯ್ಯೋ ನನ್ನ ಸೊಂಟ ಎಂದು ಒದ್ದಾಡತೊಡಗಿದಳು. ಬಿದ್ದಿರುವ ಸಣ್ಣ ಏಟಿಗೆ ಸೊಂಟವೇ ಮಿರಿಯಿತೇನೋ ಎಂಬಂತೆ ಬೊಬ್ಬೆ ಹೊಡೆಯತೊಡಗಿದಳು. ಲಕ್ಷ್ಮಿ, ಭೋಜಮ್ಮ ಹಾಗೂ ಸುಬ್ಬಯ್ಯ ಇವರ ಸಹಾಯದಿಂದ ಪೊನ್ನಿಯನ್ನು ಆಸ್ಪತ್ರೆಗೆ ಸೇರಿಸಿದ್ದರು. ಪೊನ್ನಿಯ ಅನುಪಸ್ಥಿತಿ ಆ ಮನೆಯಲ್ಲಿ ತುಂಬ ಜನರಿಗೆ ಹರುಷ ತಂದಿತ್ತು. ಈ ಪೊನ್ನಿ ಯಾಕೆ ಸೊಂಟ ನೋವು ಅಂತ ನಾಟಕ ಮಾಡ್ತಿದ್ದಾಳೆ? ಇದರ ಹಿಂದೆನೂ ಏನಾದರೂ ಪ್ಲ್ಯಾನ್ ಇದೆಯಾ ಎನ್ನುವ ಚಿಂತೆ ಸುಮಂತನನ್ನು ಕಾಡುತ್ತಿತ್ತು. ಸುಮಂತ್ ಹಾಗೂ ಸುಶಾಂತ್ ಬಯಸಿದಂತೆ ಪೊನ್ನಿ ಆ ಮನೆಯಿಂದ ದೂರವಾಗಿದ್ದಳು. ಆದ್ದರಿಂದ ಮನೆಯವರಿಗೆ ಏನಾದರೂ ಸದುಪಯೋಗ ಆಗೋದೋ ಇಲ್ವೋ ಮುಂದೆ ಕಾದು ನೋಡಬೇಕು. ಇಲ್ಲಿಗೆ ಇಂದಿನ ಸಂಚಿಕೆ ಮುಗಿಯಿತು. ಮುಂದಿನ ಕತೆ ಮುಂದಿನ ಸಂಚಿಕೆಯಲ್ಲಿ. ಕತೆ ಇಷ್ಟ ಆಗಿದ್ದರೆ ಹೆಚ್ಚು ಜನರಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಪ್ರೋತ್ಸಾಹಿಸಿ. ಧನ್ಯವಾದಗಳು.